ಭೂಮಿ ಇಷ್ಟು ಹೇಳಲಿಂದ ಹೋಗ್ತಿದ್ಲು. ಆಗಲೇ ಸೂರ್ಯ ಭೂಮಿ ಕೈ ಹಿಡಿದವಳನ್ನ ಗೋಡೆಗೆ ಅಂಟಿಸಿ ಹೇಳ್ದ, ಯಾಕೆ ನೀನು ಇಷ್ಟೊಂದು ಹಠ ಮಾರಿ ಹೇಳಿ, ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ಸೂರ್ಯ ಭೂಮಿ ಕಡೆ ನೋಡಿ ಈ ಮಾತನ್ನು ಕೇಳ್ತಿದ್ದ. ಆಗಲೇ ಭೂಮಿ ಸೂರ್ಯನ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ತಾ ಹೇಳಿದ್ಲು, ನಾನು ಯಾವುದೇ ಹಠ ಮಾಡ್ತಿಲ್ಲ, ನೀನು ನನ್ನ ಪ್ರತಿಯೊಂದು ಮಾತನ್ನು ಒಪ್ಕೊಳ್ಳಲ್ಲ, ನಿರಾಕರಿಸ್ತಿದ್ಯಾ, ಅದಕ್ಕಾಗಿ ನನಗೆ ಭೂಮಿ ಮಾತಾಡುತ್ತೇ ಇದ್ದು ಸೂರ್ಯ ಅವಳ ತುಟಿಗಳ ಹತ್ರ ಬರೋದಕ್ಕೆ ಶುರು ಮಾಡ್ದ. ಆಗಲೇ ಭೂಮಿ ದೃಷ್ಟಿ ಸೂರ್ಯನ ಭುಜದ ಮೇಲೆ ಬಿತ್ತು ಮತ್ತು ಅವನ ಭುಜದ ಕಡೆ ನೋಡ್ತಾ ಹೇಳಿದ್ಲು, ಇದೇನಾಯ್ತು ನಿನಗೆ? ಸೂರ್ಯ ಅವಳ ಮಾತು ಕೇಳಿದ ತಕ್ಷಣ ತನ್ನ ಭುಜದ ಕಡೆ ನೋಡೋದಕ್ಕೆ ಶುರು ಮಾಡ್ದ ಮತ್ತು ಅವನು ಭೂಮಿ ಕೈಗಳನ್ನ ಬಿಟ್ಟ. ಅವನು ತನ್ನ ಕಬೋರ್ಡ್ನಿಂದ ಶರ್ಟ್ ತೆಗೆದು ಧರಿಸೋದಕ್ಕೆ ಶುರು ಮಾಡ್ದ. ಭೂಮಿ ಸೂರ್ಯನ ಕಡೆ ನೋಡ್ತಿದ್ಲು. ಅವಳು ಸೂರ್ಯನ ಮುಂದೆ ಬಂದು ನಿಂತು ಹೇಳಿದ್ಲು, ಇದು ಗುಂಡಿನ ಗುರುತು. ಸೂರ್ಯ ಅವಳ ಕಡೆಯಿಂದ ತನ್ನ ದೃಷ್ಟಿ ತಿರುಗಿಸ್ತಾ ಹೇಳ್ದ, ಹೋಗಿಲಿಂದ ನಾನು ಬಟ್ಟೆ ಬದಲಿಸ್ಬೇಕು ಬಿಡು. ಭೂಮಿ ಸೂರ್ಯನ ಮಾತು ಕೇಳಿ ಮೆಲ್ಲನೆ ಧ್ವನಿ ಹೇಳಿದ್ಲು, ಹೋಗ್ತೀನಿ, ಒಂದು ನಿಮಿಷ, ನಂಗೆ ನೋಡೋದಕ್ಕೆ ಬಿಡು. ಅವಳಿಷ್ಟು ಹೇಳಿ ಅವನ ಭುಜದ ಮೇಲೆ ಕೈ ಚಾಚಿದ್ಲು. ಆಗಲೇ ಸೂರ್ಯ ಭೂಮಿ ಕೈ ಹಿಡ್ಕೊಂಡು ಹೇಳ್ದ, ನನ್ನನ್ನು ಇರಿಟೇಟ್ ಮಾಡಬೇಡ ಭೂಮಿ, ನನಗೆ ಈ ರೀತಿ ತೊಂದರೆ ಕೊಡೋ ಜನರು ಅಸ್ತಿತ್ವದಲ್ಲೂ ಇಷ್ಟ ಇಲ್ಲ. ಭೂಮಿ ಅವನ ಕೈಯನ್ನು ತನ್ನ ಇನ್ನೊಂದು ಕೈಯಿಂದ ಹಿಡ್ಕೊಳ್ತಾ ಹೇಳಿದ್ಲು, ಹಾಗಿದ್ರೆ ಎಂಥ ಜನರು ನಿನಗೆ ಇಷ್ಟ ಹೇಳು? ಸೂರ್ಯ ಭೂಮಿಯನ್ನು ದಿಟ್ಟಿಸಿ ನೋಡ್ದ ಮತ್ತು ಅವನ ಭೂಮಿಯನ್ನು ತನ್ನ ಕಡೆ ಎತ್ಕೊಂಡ ಮತ್ತು ಅವಳನ್ನ ಕರ್ಕೊಂಡು ನೇರವಾಗಿ ಕೋಣೆಗೆ ಬಂದ. ಭೂಮಿ ಸೂರ್ಯನ ಮುಖದ ಕಡೆ ನೋಡ್ತಾ ಕೂತಿದ್ಲು. ಸೂರ್ಯ ಅವಳನ್ನ ಬೆಡ್ ಹತ್ರ ಕರೆತಂದು ಅವಳನ್ನ ಬೆಡ್ ಮೇಲೆ ಕೂರಿಸ್ತಾ ಹೇಳ್ದ, ಸುಮ್ಮನೆ ಇಲ್ಲೇ ಕೂತ್ಕೋ, ಮತ್ತೆ ನಾನು ಹಿಂದೆ ಬರಬೇಡ. ಇಷ್ಟು ಹೇಳಿ ಅವನು ವಾಪಸ್ ಬಟ್ಟೆ ಬದಲಿಸೋ ಕೋಣೆ ಕಡೆ ಹೋದ. ಭೂಮಿ ಅಲ್ಲೇ ಕೂತು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಏನೇ ಆಗಲಿ ನಾಳೆ ನಿನ್ನ ಜೊತೆ ನಾನು ಖಂಡಿತ ಬರ್ತೀನಿ. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಪರಿ ಇನ್ನೂ ಪ್ರಜ್ಞಾಹೀನಳಾಗಿದ್ಲು ಮತ್ತು ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಅರ್ಜುನ್ ರಾತ್ರಿಯೆಲ್ಲ ಅವಳ ಪಕ್ಕದಲ್ಲಿ ಕೂತಿದ್ದ. ಅವನ ಪರಿ ಕೈ ಹಿಡಿದು ಕೇವಲ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವನ ಪರಿಯನ್ನು ಬಿಟ್ಟು ಒಂದು ಕ್ಷಣವೂ ಅವಳಿಂದ ದೂರ ಹೋಗಲಿಲ್ಲ ಮತ್ತು ಅವನ ಮನಸ್ಸಲ್ಲಿ ಪರಿಗೆ ಅದೆಷ್ಟು ಬೇಗ ಪ್ರಜ್ಞೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ನು. ಅರ್ಜುನಲ್ಲೇ ಪರಿ ಕೈ ಹಿಡ್ಕೊಂಡು ನಿದ್ರೆಗೆ ಜಾರ್ದ. ಮರುದಿನ ಬೆಳಗ್ಗೆ ಪರಿ ಕಣ್ ತೆರೆದಾಗ ಅವಳು ನೋಡಿದ್ಲು, ಅರ್ಜುನ್ ಅವಳ ಕೈ ಹಿಡಿದು ಅಲ್ಲೇ ಸ್ಟೂಲ್ ಮೇಲೆ ಕೂತಲ್ಲೇ ನಿದ್ರಿಸ್ತಿದ್ದಾನೆ. ಪರಿ ಅವಳನ್ನ ನೋಡಿ ನಕ್ಕದ್ಲು. ಆದರೆ ನಂತರ ಅರ್ಜುನ್ ಮಾತು ನೆನಪಾಗ ಅವಳ ಮುಖದ ಮೇಲೆ ನಗು ಮಾಯ ಆಯಿತು. ಅವಳು ಮೆಲ್ಲನೆ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅರ್ಜುನ್ ಅವಳ ಕೈಯನ್ನು ಇಷ್ಟು ಗಟ್ಟಿಯಾಗಿ ಹಿಡಿದಿದ್ದ ಅಂದರೆ ಅವಳಿಗೆ ತನ್ನ ಕೈ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳು ಅರ್ಜುನ್ ಕಡೆ ನೋಡ್ತಾ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಕೆಲವೊಮ್ಮೆ ಹೇಳ್ತೀಯ ನೀನು ನನ್ನ ಪ್ರೀತಿಸೋದಿಲ್ಲ ಅಂತ, ಮತ್ತೆಂದಿಗೂ ನನ್ನ ಪ್ರೀತಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ. ಆದರೆ ಈಗ ಈ ರೀತಿ ನನ್ನ ಕೈ ಹಿಡಿದಿದ್ಯಾ, ನನ್ನ ಕೈ ಬಿಡಿಸ್ಕೊಳ್ಳೋದು ಕೂಡ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ ನಿನ್ನನ್ನು ನಾನು ಇಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ ಅಂತ. ಪರಿ ಈ ವಿಷಯವನ್ನು ಯೋಚಿಸ್ತಾ ಅರ್ಜುನ್ ಕಡೆ ನೋಡ್ತಿದ್ಲು. ಆಗಲೇ ಅವಳ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಯಾವ ವಿಷಯಕ್ಕೆ ನೀನು ಹೆದರ್ತೀಯೇ ಎಂಬುದು ತಿಳಿತಿಲ್ಲ, ಅಷ್ಟಕ್ಕೂ ನೀನು ನನ್ನ ಹತ್ರ ಬರದಂತೆ ತಡೀತಿರೋದು ಯಾವುದು? ಪರಿ ಈ ಎಲ್ಲ ವಿಷಯಗಳನ್ನ ಯೋಚಿಸ್ತಿದ್ಲು. ಆಗಲೇ ಡೋರ್ ತೆಗೆದು ಒಳಗೆ ಬಂದರು ನರ್ಸ್. ಒಳಗೆ ಅವಳು ಬಂದ ನಂತರ ಪರಿಯ ನರ್ಸನ್ನು ನೋಡಿದ ತಕ್ಷಣ ಆಕೆ ಏನೋ ಹೇಳೋದಕ್ಕೆ ಹೋಗ್ತಿದ್ಲು. ಆಗ ಪರಿ ಅವಳನ್ನು ಸುಮ್ಮನಿರೋದಕ್ಕೆ ಹೇಳಿದ್ಲು ಮತ್ತು ಅರ್ಜುನ್ ಕಡೆ ನೋಡಿದ್ಲು. ಆ ನರ್ಸ್ ಅವಳ ಹತ್ರ ಬಂದಳು. ಅವಳು ಪರಿಯ ಗ್ಲೂಕೋಸ್ ಬಾಟಲನ್ನು ಬದಲಿಸಿದ್ಲು ಮತ್ತು ಅರ್ಜುನ್ ಕಡೆ ನೋಡಿ ನಗ್ತಾ ಹೇಳಿದ್ಲು, ಮಿಸ್ಟರ್ ಅರ್ಜುನ್ ನಿನ್ನೆ ರಾತ್ರಿಯಿಂದಲೇ ನಿನ್ನ ಬಗ್ಗೆ ಬಹಳ ಆತಂಕದಲ್ಲಿದ್ದರು. ನೀನು ಅವ್ರನ್ನ ಎಬ್ಬಿಸ್ದೆ, ಒಳ್ಳೆ ಕೆಲಸ ಮಾಡಿದೆ. ಈಗ ನೀನು ಎದ್ದಿದ್ಯಾ ಅಲ್ವಾ, ನಾನು ಅವ್ರನ್ನ ಎಬ್ಬಿಸಿ ವಿಷಯ ಹೇಳ? ಪರಿ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಬೇಡ ಸಿಸ್ಟರ್ ಮಲಗಿರಲಿ, ಸ್ವಲ್ಪ ಸಮಯದ ನಂತರ ಅವರು ಎದ್ದೇಳ್ತಾರೆ. ಪರಿ ಇಷ್ಟು ಹೇಳಿ ಅರ್ಜುನ್ ಕಡೆ ನೋಡಿದ್ಲು. ಸಿಸ್ಟರ್ ಹೋಗುವ ಮೊದಲು ಪರಿ ಕಡೆ ನೋಡ್ತಾ ಕೇಳಿದ್ಲು, ನಿನಗೇನಾದರೂ ಬೇಕಾ? ಪರಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು ಮತ್ತು ಆ ಸಿಸ್ಟರ್ ಸುಮ್ಮನೆ ಅಲ್ಲಿಂದ ಹೊರಗೆ ಹೋದರು. ಸಿಸ್ಟರ್ ಹೋದ ತಕ್ಷಣ ಪರಿ ಅರ್ಜುನ್ನ ಮುಖದ ಕಡೆ ಅತಿ ಪ್ರೀತಿಯ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ಲು. ಪರಿ ಅರ್ಜುನ್ ಕಡೆ ಪ್ರೀತಿಯಿಂದ ನೋಡ್ತಿದ್ಲು ಮತ್ತು ಆಗಲೇ ಅವಳ ಮೆಲ್ಲನೆ ತನ್ನ ಕೈ ಚಾಚಿ ಅರ್ಜುನ್ ಮುಖವನ್ನು ಸ್ಪರ್ಶಿಸೋದಕ್ಕೆ ಹೋದ್ಲು. ಅರ್ಜುನ್ ಯಾವಾಗ ಪರಿ ಕೈ ತನ್ನ ಮುಖದ ಮೇಲೆ ಅನುಭವಿಸಿದ್ನೋ ಅವನ ಕಣ್ಣು ತೆರೀತು. ಅವನ ಪರಿಯನ್ನು ಕಂಡ ತಕ್ಷಣ ಗಾಬರಿಯಿಂದ ಎದ್ದು ಕೂತ ಮತ್ತು ಮೆಲ್ಲನೆ ಧ್ವನಿಯಲ್ಲಿ ಕೇಳ್ದ, ಪರಿ ನಿನಗೆ ಪ್ರಜ್ಞೆ ಬಂತಾ? ಇಷ್ಟು ಹೇಳಿ ಅವನ ಪರಿ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡ ಮತ್ತು ಅವಳ ಮುಖದ ಮೇಲೆ ತನ್ನ ಕೈ ಇರಿಸ್ತಾ ಹೇಳ್ದ, ನೀನು ಆರಾಮಾಗಿದೆಯಾ ಅಲ್ವಾ, ಈಗ ಹೆಚ್ಚು ನೋವಾಗ್ತಿಲ್ಲ ತಾನೇ? ಪರಿ ಅರ್ಜುನ್ ತನಗಾಗಿ ಇಷ್ಟೊಂದು ಆತಂಕಗೊಳ್ತಿರೋದನ್ನು ಕಂಡು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ನಾನು ಪೂರ್ತಿ ಆರಾಮಾಗಿದ್ದೀನಿ. ಅರ್ಜುನ್ ಈ ಮಾತು ಕೇಳಿ ತಕ್ಷಣ ದೀರ್ಘ ಉಸಿರು ಬಿಟ್ಟ ಮತ್ತು ಅವನು ಪರಿಯನ್ನು ಬೈತಾ ಹೇಳ್ದ, ನಿನಗೊಬ್ಬಳೇ ಅಲ್ಲಿಗೆ ಹೋಗೋ ಅಗತ್ಯ ಏನಿತ್ತು? ಮತ್ತು ಬಾಡಿಗಾರ್ಡ್ಗಳು ನಿನ್ನ ಜೊತೆ ಇದ್ದರೆ ನೀನೇ ಯಾಕೆ ಅವನ್ನ ದೂರ ಹೋಗೋದಕ್ಕೆ ಹೇಳಿದೆ? ನಾವು ಬಾಡಿಗಾರ್ಡ್ಗಳನ್ನ ನಿನ್ನ ಜೊತೆ ಇರಿಸಿದ್ದೀವಿ ಅಂತ ಅಂದರೆ ಅದಕ್ಕೇನಾದರೂ ಕಾರಣ ಇರುತ್ತಲ್ವಾ? ನಿನಗಿಷ್ಟು ಸಣ್ಣ ವಿಷಯ ಅರ್ಥ ಆಗೋದಿಲ್ವಾ? ಈಗ ಒಂದು ವೇಳೆ ಗುಂಡು ನಿನ್ನ ಭುಜಕ್ಕೆ ತಗೊಳ್ಳೋ ಬದಲು ಎದೆಗೆ ತಗಲಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಅರ್ಜುನ ಮಾತು ಕೇಳಿ ಪೂರ್ತಿ ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು, ಹೌದು ನನಗೆ ಗೊತ್ತು, ನಾನು ಸತ್ತು ಹೋಗ್ತಿದ್ದೆ ಮತ್ತು ಬಹುಶಃ ಅದೇ ಒಳ್ಳೆಯದಾಗ್ತಿತ್ತು. ಅರ್ಜುನ ಅವಳು ಮಾತು ಕೇಳಿ ತಕ್ಷಣ ಅವಳು ತುಟಿಗಳ ಮೇಲೆ ಬೆರಳಿಟ್ಟ ಮತ್ತು ಅವನು ಬೈತಾ ಜೋರಾಗಿ ಹೇಳ್ದ, ಜಸ್ಟ್ ಶಟ್ ಅಪ್, ಸಾಯೋದು ಅನ್ನೋದು ತಮಾಷೆ ಅಲ್ಲ, ನಿನಗಿಂಥ ಮಾತುಗಳನ್ನ ಆಡಿ ತುಂಬ ಖುಷಿ ಸಿಗುತ್ತೆ, ನಿನಗೇನಾದರೂ ಆಗಿದ್ದರೆ? ಪರಿ ಇಲ್ಲ ಅಂತ ತಲೆಯಲ್ಲಾಡಿಸ್ತಾ ಹೇಳಿದ್ಲು, ಇಲ್ಲ ನಾನು ಸಾಯೋ ಯಾವುದೇ ಆಸೆ ಇಲ್ಲ, ಆದರೆ ನಾನು ಇರಿಟೇಟ್ ಮತ್ತು ಎಲ್ಲಿಗಿಂತ ಹೆಚ್ಚಾಗಿ ನಿನ್ನ ಈ ನಡವಳಿಕೆಯಿಂದ. ಅರ್ಜುನ ಅವಳ ಮಾತು ಕೇಳಿದ ತಕ್ಷಣ ಗೊಂದಲಕ್ಕೊಳಗಾಗ ಅವಳ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಅವನ ಮೆಲ್ಲನೆ ಪರಿ ಕೆನ್ನೆ ಮೇಲಿಂದ ತನ್ನ ಕೈ ತೆಗೆಯುತ್ತಾ ಹೇಳಿದ, ಅದರ ಅರ್ಥ ಏನು?
ಪರಿ ಬೆಡ್ನಿಂದ ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಅವಳು ಈ ರೀತಿ ಹೇಳೋದನ್ನು ಕಂಡು ಅರ್ಜುನ್ ಅವಳ ತಲೆ ಹಿಂದೆ ತನ್ನ ಕೈ ಹಿರಿಸ್ತಾ ಹೇಳ್ದ, ಏನು ಮಾಡ್ತಿದ್ದೆ ನೀನು, ಸುಮ್ಮನೆ ಮಲ್ಕೋ. ಆದರೆ ಪರಿಯಲ್ಲಿ ಅವನ ಮಾತು ಕೇಳೋಳಾಗಿದ್ಲು. ಅವಳೆದ್ದು ಕೂತ್ಲು ಮತ್ತು ಬೆಡ್ಗೆ ಆಸರೆ ಪಡ್ಕೊಳ್ಳೋದಕ್ಕೆ ಹಿಂದೆಗೆ ಸರಿಯಲು ಪ್ರಯತ್ನಿಸಿದ್ಲು. ಅರ್ಜುನ್ ತಕ್ಷಣ ಅವಳು ಬೆನ್ನಿನ ಹಿಂದೆ ದಿಂಬನ್ನು ಇಟ್ಟ. ಪರಿ ಅವನನ್ನು ದಿಟ್ಟಿಸಿ ನೋಡ್ತಾ ಹೇಳಿದ್ಲು, ನೀನು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡೋದಾದರೆ ನನ್ನ ನಿನ್ನ ಜೊತೆ ಯಾಕಿರೋದಕ್ಕೆ ಬಿಡೋದಿಲ್ಲ, ಯಾಕೆ ನನ್ನಿಂದ ದೂರ ಓಡ್ತೀಯಾ? ಪರಿ ಇಷ್ಟು ಹೇಳಿ ಅರ್ಜುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡಿದ್ಲು. ಅರ್ಜುನ್ ಅವಳ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಅವಳಿಂದ ದೂರ ಸರಿಯಲು ಹೋದ. ಆಗ ಪರಿ ಅವನ ಕೈ ಹಿಡ್ಕೊಳ್ತಾ ಹೇಳಿದ್ಲು, ಹೇಳು ಅರ್ಜುನ್, ನೀನು ನನ್ನ ಮಾತಿಗೆ ಯಾಕೆ ಉತ್ತರ ನೀಡೋದಿಲ್ಲ? ನಿನಗೆ ಗೊತ್ತು ನೀನು ನನ್ನನ್ನು ಇಷ್ಟಪಡ್ತೀಯಾ ಮತ್ತು ಅದಕ್ಕಾಗಿ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಮಾಡ್ತೀಯಾ? ಪರಿ ಮಾತಾಡುತ್ತಲೇ ಇದ್ಲು. ಆಗ ಅರ್ಜುನ್ ಹೇಳ್ದ, ನಾನು ನೀನು ಕಾಳಜಿ ಮಾಡ್ತಿರೋದು ಯಾಕಂದರೆ ನೀನು ನನ್ನ ಜವಾಬ್ದಾರಿ, ಅದಕ್ಕಿಂತ ಹೆಚ್ಚಾಗಿ ನೀನು ಇಲ್ಲ. ಪರಿ ಈ ಮಾತು ಕೇಳಿದ ತಕ್ಷಣ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳಿದ್ಲು, ನೀನು ನನ್ನ ಕೇವಲ ನಿನ್ನ ಜವಾಬ್ದಾರಿ ಅಂತ ತಿಳಿತಿದೆಯಾ? ಹೋ, ನಿಜವಾಗಿಯೂ ನಾನು ಕೇವಲ ನಿನ್ನ ಜವಾಬ್ದಾರಿ ಆಗಿದ್ದರೆ ನೀನು ಯಾಕೆ ಈ ರೀತಿ ರಾತ್ರಿಯೆಲ್ಲ ನಾನು ಕೈ ಹಿಡಿದು ಕೂತಿದ್ದೆ? ನನಗೆ ಪ್ರಜ್ಞೆ ಬಂದಾಗ ನೀನು ಯಾಕೆ ಇಷ್ಟೊಂದು ಗಾಬರಿ ಅದೇ ಹೇಳು? ಪರಿ ಈ ಮಾತು ಕೇಳಿ ಅರ್ಜುನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡ್ದ. ಆದರೂ ಅರ್ಜುನ ಹತ್ರ ಪರಿಯ ಪ್ರಶ್ನೆ ಯಾವುದೇ ಉತ್ತರ ಇರಲಿಲ್ಲ ಮತ್ತು ಅವನ ಮಾತಿಗೆ ಯಾವುದೇ ಉತ್ತರ ನೀಡೋದಕ್ಕೆ ಬಯಸ್ತಿರ್ಲಿಲ್ಲ. ಅರ್ಜುನ್ ಈ ರೀತಿ ಸುಮ್ಮನಿರೋದನ್ನು ಕಂಡು ಪರಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ ಹೇಳಿದ್ಲು, ನಾನು ಕೇವಲ ನಿನ್ನ ಜವಾಬ್ದಾರಿ ಆಗಿದ್ದರೆ ನೀನಿಲ್ಲಿ ನನ್ನ ಜೊತೆ ನನ್ನ ಬೆಡ್ ಪಕ್ಕದಲ್ಲಿ ಕೂತಿರ್ತಿರ್ಲಿಲ್ಲ. ಹೊರಗಿನ ಯಾವುದಾದ್ರೂ ವಿಶ್ರಾಂತಿ ಕೋಣೆಯಲ್ಲಿ ವಿಶ್ರಾಂತಿ ಪಡೀತಿದ್ದೆ. ನೀನು ನಿನ್ನ ಭಾವನೆಗಳನ್ನು ಮುಚ್ಚಿಡಬಹುದು ಮತ್ತು ನನ್ನ ಮಾತನ್ನು ಸುಳ್ಳು ಮಾಡಬಹುದು, ಆದರೆ ನಾನೇನು ಸಣ್ಣ ಮಗು ಅಲ್ಲ ಅರ್ಜುನ್, ನನಗೆಲ್ಲವೂ ಅರ್ಥ ಆಗುತ್ತೆ. ನಾನು ನಿನ್ನ ಬಗ್ಗೆ ಏನು ಭಾವಿಸ್ತೀನೋ ನೀನು ಕೂಡ ನನ್ನ ಬಗ್ಗೆ ಹಾಗೆ ಭಾವಿಸ್ತೀಯಾ, ನನಗದು ಗೊತ್ತು. ಒಂದು ವೇಳೆ ನೀನು ನನ್ನ ಪ್ರೀತಿಸೋದಿಲ್ಲ ಅಂತಾದರೆ ಆ ಮಾತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಾನು ಆಣೆ ಮಾಡ್ತೀನಿ, ಇವತ್ತಿನ ನಂತರ ನಾನು ಎಂದಿಗೂ ನಿನಗೆ. ಪರಿ ತನ್ನ ಮಾತು ಪೂರ್ಣಗೊಳಿಸಲು ಆಗಲೇ ಇಲ್ಲ. ಅರ್ಜುನ್ ಅವಳ ಕೈಯನ್ನು ತನ್ನ ಕೈಯಿಂದ ಬಿಡಿಸ್ತಾ ಹೇಳ್ದ, ಪರಿ ನಾವಿಬ್ಬರು ತುಂಬ ಭಿನ್ನ ಮತ್ತು ನನ್ನ ಕೆಲಸ ಕೇವಲ ನಿನ್ನ ರಕ್ಷಿಸೋದು, ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೇನು ಯೋಚಿಸೋದಕ್ಕೆ ಸಾಧ್ಯ ಇಲ್ಲ. ಪರಿ ಅರ್ಜುನ ಈ ಮಾತು ಕೇಳಿದ ತಕ್ಷಣ ತನ್ನ ಕೈಯನ್ನು ಅರ್ಜುನ್ ಕಾಲರ್ನತ್ತ ಚಾಚಿದ್ಲು. ಅವಳವನ ಕಾಲರ್ ಹಿಡಿದು ತನ್ನ ಹತ್ರ ಎಳ್ಕೊಳ್ತಾ ಹೇಳಿದ್ಲು, ಯಾಕೆ ಯೋಚಿಸೋದಕ್ಕೆ ಸಾಧ್ಯ ಇಲ್ಲ? ನಾನು ನಮ್ಮ ಬಗ್ಗೆ ಯೋಚಿಸ್ತಿರುವಾಗ ನೀನು ಕೂಡ ಯೋಚಿಸಲೇಬೇಕು. ಈ ರೀತಿ ಎಲ್ಲಿವರೆಗೆ ನೀನು ನಿನ್ನ ಭಾವನೆಗಳನ್ನ ನಿನ್ನ ಹೃದಯದಲ್ಲಿ ಅಡಗಿಸಿಡ್ತೀಯಾ? ಮತ್ತು ವಿಷಯ ಕೇವಲ ನನ್ನ ರಕ್ಷಿಸೋದಾಗಿದ್ದರೆ ಅದನ್ನು ನೀನು ನನ್ನ ಜೊತೆಗೆ ಇದು ಕೂಡ ಮಾಡಬಹುದು. ನಾನು ಕೇವಲ ನೀನು ಸಾಥ್ ಬೇಕು, ಅದು ಯಾವುದೇ ರೀತಿಲಾದರೂ ಸರಿ, ನಾನು ನಿನ್ನ ಜೊತೆ ಇರೋದಕ್ಕೆ ಬಯಸ್ತೀನಿ. ನಿನಗಿಷ್ಟು ಸಣ್ಣ ವಿಷಯ ಅರ್ಥ ಆಗೋದಿಲ್ವಾ? ಮತ್ತು ನಾವು ಸಂಬಂಧದಲ್ಲಿದ್ದರೆ ಅದ ನಂತರವೂ ನೀನು ನನ್ನನ್ನು ರಕ್ಷಿಸಬಹುದಲ್ವಾ? ಅರ್ಜುನ್ ಪರಿ ಮಾತುಗಳನ್ನ ಸುಮ್ಮನೆ ಕೇಳ್ತಿದ್ದ. ಅವರಿಬ್ಬರ ಮುಖಗಳು ತುಂಬ ಹತ್ತಿರ ಇದ್ವು. ಪರಿ ಕಣ್ಣಲ್ಲಿ ಬಂದ ನೀರನ್ನು ನೋಡಿ ಅರ್ಜುನ್ ಒಂದು ಕ್ಷಣ ಅದರಲ್ಲಿ ಕಳೆದು ಹೋದ ಮತ್ತು ಅವಳ ಮಾತಿಗೆ ಯಾವುದೇ ಉತ್ತರ ನೀಡೋದಕ್ಕೆ ಸಾಧ್ಯವಾಗಲಿಲ್ಲ. ಪರಿ ಅವನನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ತಾ ಹೇಳಿದ್ಲು, ಹೇಳು, ನಾನು ನಿನಗೆ ಏನೋ ಕೇಳ್ತಿದ್ದೀನಿ, ನೀನು ನನ್ನ ಮಾತು ಕೇಳ್ತಿದ್ಯಾ ತಾನೇ? ಅರ್ಜುನ್ ಪರಿ ಮಾತು ಕೇಳಿದ ಮತ್ತು ಆಗಲೇ ಅವನಿಗೆ ಯಾರೋ ಬರ್ತಿರೋ ಸದ್ದು ಕೇಳಿಸ್ತು. ಅವನ ತಕ್ಷಣ ಪರಿ ಕೈಯನ್ನು ತನ್ನ ಕಾಲರ್ ಮೇಲಿಂದ ತೆಗೆದ ಮತ್ತು ತಾನು ಕೂಡ ಅವಳಿಂದ ದೂರ ಸರಿದು ನಿಂತ್ಕೊಂಡ. ಆಗಲೇ ಡಾಕ್ಟರ್ ನೇರವಾಗಿ ಪರಿ ವಾರ್ಡ್ಗೆ ಬಂದರು. ಅರ್ಜುನ ಅಲ್ಲೇ ಸುಮ್ಮನೆ ನಿಂತಿದ್ದ. ಪರಿ ಡಾಕ್ಟರನ್ನು ನೋಡಿದ ತಕ್ಷಣ ತನ್ನ ಭಾವನೆಗಳನ್ನ ಹತೋಟಿಗೆ ತರೋದಕ್ಕೆ ಶುರು ಮಾಡಿದ್ಲು ಮತ್ತು ಅವಳ ಕಣ್ಣಿಂದ ಹರಿಯುತ್ತಿದ್ದ ನೀರನ್ನು ತಕ್ಷಣ ಒರೆಸ್ಕೊಂಡ್ಲು. ಡಾಕ್ಟರ್ ಪರಿ ಹತ್ತಿರ ಬಂದು ಕೇಳಿದರು, ಮಿಸ್ ಪರಿ, ಹೇಗಿದ್ದೀರಿ ನೀವು? ಡಾಕ್ಟರ್ ಈ ಮಾತು ಕೇಳಿದ ತಕ್ಷಣ ಪರಿ ಲಘುವಾಗಿ ನಗ್ತಾ ಹೇಳಿದ್ಲು, ನಾನು ಆರಾಮಾಗಿದ್ದೀನಿ. ಡಾಕ್ಟರ್ ಅಲ್ಲೇ ನಿಂತು ಪರಿಯ ತಪಾಸಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಪರಿ ಸುಮ್ಮನೆ ಕೂತಿದ್ಲು ಮತ್ತು ಅರ್ಜುನ್ ಅಲ್ಲೇ ನಿಂತು ಕೇವಲ ಅವಳನ್ನೇ ನೋಡ್ತಿದ್ದ. ಡಾಕ್ಟರ್ ಪರಿಯನ್ನು ಚೆನ್ನಾಗಿ ತಪಾಸಣೆ ಮಾಡಿದ್ರು. ಚೆಕಪ್ ಮಾಡಿದ ನಂತರ ಡಾಕ್ಟರ್ ಅರ್ಜುನ್ ಕಡೆ ನೋಡ್ತಾ ಹೇಳಿದ್ರು, ಇವಳು ಪೂರ್ತಿ ಆರಾಮಾಗಿದ್ದಾಳೆ. ಈ ಗ್ಲೂಕೋಸ್ ಬಾಟ್ಲಿ ಮುಗಿದ ತಕ್ಷಣ ನೀವು ಇವರನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋಗಬಹುದು. ಡಾಕ್ಟರ್ ಈ ಮಾತು ಹೇಳಿದ ತಕ್ಷಣ ಅರ್ಜುನ್ ಒಪ್ಪಿಗೆ ನೀಡಿದ ಮತ್ತು ಅವನು ಡಾಕ್ಟರ್ ಜೊತೆ ವಾರ್ಡ್ನಿಂದ ಹೊರಗೆ ಬಂದ. ಅವನ ತಕ್ಷಣ ಸೂರ್ಯನಿಗೆ ಕಾಲ್ ಮಾಡ್ದ. ಇನ್ನೊಂದು ಕಡೆ ಸೂರ್ಯ ಎದ್ದು ಸ್ನಾನ ಮುಗಿಸಿ ಸಿದ್ಧವಾಗ್ತಿದ್ದ. ಆಗಲೇ ಭೂಮಿ ಅಲ್ಲಿಗೆ ಬಂದಳು. ಅವಳು ಮೊದಲೇ ಸಿದ್ಧವಾಗಿದ್ಲು. ಅವಳು ಸೂರ್ಯನ ಕಡೆ ನೋಡ್ತಾ ಹೇಳಿದ್ಲು, ನಾನು ಕೂಡ ನಿನ್ನ ಜೊತೆ ಬರ್ತಿದ್ದೀನಿ. ಸೂರ್ಯ ಭೂಮಿ ಮಾತು ಕೇಳಿದ ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳ್ದ, ಇಲ್ಲ, ನೀನು ಎಲ್ಲಿಗೂ ಹೋಗುವಂತಿಲ್ಲ. ಭೂಮಿ ಸೂರ್ಯನ ದಿಟ್ಟಿಸಿ ನೋಡ್ತಾ ಹೇಳಿದ್ಲು, ನಾನು ನಿನಗೆ ಕೇಳ್ತಿಲ್ಲ, ತಿಳಿಸ್ತಿದ್ದೀನಿ. ಸೂರ್ಯ ದೀರ್ಘ ಉಸಿರು ಬಿಡ್ತಾ ಹೇಳ್ದ, ಭೂಮಿ ಯಾಕೆ ನೀನು ಇಷ್ಟೊಂದು ಹಠ ಮಾರಿ? ಭೂಮಿ ಅವನ ಕೈ ಹಿಡ್ಕೊಳ್ತಾ ಹೇಳಿದ್ಲು, ಹಠ ಮಾಡ್ತಿಲ್ಲ, ನಾನು ಕೇವಲ ಪರಿ ಬಗ್ಗೆ ಆತಂಕಗೊಂಡಿದ್ದೀನಿ. ಸೂರ್ಯ ಒಪ್ಪುತ್ತಾ ಹೇಳ್ದ, ಸರಿ ಆಯಿತು, ನಡಿ. ಇಷ್ಟು ಹೇಳಿ ಅವರೆಲ್ಲ ನೇರವಾಗಿ ವಿಲ್ಲಾದಿಂದ ಹೊರ ಬಂದರು. ಅವರ ಕಾರ್ ಆಸ್ಪತ್ರೆ ಮುಂದೆ ಬಂದು ನಿಂತಿದ ತಕ್ಷಣ ಸೂರ್ಯ ಕಾರ್ನಿಂದ ಹೊರ ಬಂದ. ಭೂಮಿ ಸೂರ್ಯನ ಜೊತೆಗೆ ಆಸ್ಪತ್ರೆ ಒಳಗೆ ಬಂದಳು. ಸೂರ್ಯ ಆಸ್ಪತ್ರೆ ಒಳಗೆ ಬಂದ ತಕ್ಷಣ ಅವನ ಫೋನ್ ಬಾರಿಸ್ತು. ಅರ್ಜುನ ಕಾಲ್ ಬರ್ತಿರೋದನ್ನ ಅವನು ನೋಡ್ದ. ಅವನ ತಕ್ಷಣ ಕಾಲ್ ಸ್ವೀಕರಿಸ್ತಾ ಹೇಳ್ದ, ಹಾಂ ಅರ್ಜುನ್, ಏನಾಯಿತು? ಪರಿಗೆ ಪ್ರಜ್ಞೆ ಬಂತಾ? ನಾವು ತಲುಪ್ತಿದ್ದೀವಿ, ಆಸ್ಪತ್ರೆ ಮುಖ್ಯ ದ್ವಾರದ ಹತ್ರ ಇದ್ದೀವಿ. ಅರ್ಜುನ್ ಅವನ ಮಾತು ಕೇಳಿ ತಕ್ಷಣ ಹೇಳ್ದ, ಹೌದು, ಪರಿಗೆ ಪ್ರಜ್ಞೆ ಬಂದಿದೆ. ಡಾಕ್ಟರ್ ಹೇಳಿದ್ದಾರೆ ಅಂದರೆ ನಾವು ಪರಿಯನ್ನು ಮನೆಗೆ ಕರ್ಕೊಂಡು ಹೋಗಬಹುದು. ಸೂರ್ಯ ಅರ್ಜುನ್ ಮಾತು ಕೇಳಿದ ತಕ್ಷಣ ಖುಷಿಯಿಂದ ಹೇಳ್ದ, ಸರಿ, ಅದೊಳ್ಳೆ ಸುದ್ದಿ. ಇಷ್ಟು ಹೇಳಿ ಅವನ ಮುಂದೆ ಏನೋ ಹೇಳೋದಕ್ಕೆ ಹೋಗ್ತಿದ್ದ. ಆಗ ಭೂಮಿ ಅವನ ಮಾತು ಕೇಳಿ ಅವನ ಕಡೆ ನೋಡಿ ಜೋರಾದ ಧ್ವನಿಯಲ್ಲಿ ಹೇಳಿದ್ಲು, ಒಳ್ಳೆ ಸುದ್ದಿ ಅಂದರೆ ಪರಿಗೆ ಪ್ರಜ್ಞೆ ಬಂದಿದ್ಯಾ? ಅರ್ಜುನ್ ಭೂಮಿ ಧ್ವನಿ ಕೇಳಿದ ತಕ್ಷಣ ಸೂರ್ಯನ ಕೇಳ್ದ, ನಿನ್ನ ಜೊತೆ ಭೂಮಿ ಕೂಡ ಇದ್ದಾಳಾ? ಸೂರ್ಯ ಮೆಲ್ಲನೆ ಒಪ್ಪಿಗೆ ನೀಡ್ದ.
ಅರ್ಜುನ್ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳ್ದ. ನೀನು ಯಾಕೆ ಅವಳನ್ನ ನಿನ್ನ ಜೊತೆ ಕರೆತಂದೆ, ಇದು ಸರಿಯಲ್ಲ. ಅರ್ಜುನ ಈ ಮಾತು ಕೇಳಿ ಸೂರ್ಯ ಭೂಮಿ ಕಡೆ ನೋಡ್ದ ಮತ್ತು ಅವನು ಕಾಲ್ ಕಟ್ ಮಾಡ್ದ. ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲ ನೇರವಾಗಿ ಪರಿ ವಾರ್ಡ್ ಹೊರಗೆ ತಲುಪಿದ್ರು. ಅರ್ಜುನ್ ಅಲ್ಲೇ ವಾರ್ಡ್ ಹೊರಗೆ ನಿಂತಿದ್ದ. ಅವನು ಭೂಮಿಯನ್ನು ನೋಡಿದ ತಕ್ಷಣ ಸೂರ್ಯನ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಭೂಮಿ ಅರ್ಜುನ್ ಹತ್ರ ಬಂದು ಹೇಳ್ದ, ಪರಿ ಎಲ್ಲಿದ್ದಾಳೆ, ನನಗೆ ಅವಳನ್ನ ಭೇಟಿ ಆಗಬೇಕು. ಅರ್ಜುನ್ ವಾರ್ಡ್ ಕಡೆ ಮಾಡಿದ ಮತ್ತು ಭೂಮಿ ತಕ್ಷಣ ವಾರ್ಡ್ ಬಾಗಿಲು ತೆರೆದು ಪರಿಯನ್ನು ಭೇಟಿಯಾಗಲು ಒಳಗೆ ಹೋದ್ಲು. ಅರ್ಜುನ್ ಸೂರ್ಯನ ಕಡೆ ನೋಡ್ತಾ ಹೇಳ್ದ, ನೀನು ಗೊತ್ತಲ್ವ ನಿನ್ನ ಜೊತೆ ಭೂಮಿಯನ್ನು ಇಲ್ಲಿ ಕರೆ ತರೋದು ಎಷ್ಟು ಅಪಾಯಕಾರಿ ಅಂತ. ಸೂರ್ಯ ಹೇಳ್ದ, ನಾನು ಅವಳಿಗೆ ಬೇಡ ಅಂತ ಹೇಳ್ತಿದ್ದೆ, ಆದರೆ ಆ ಹುಡುಗಿ ಬಹಳ ಆಟಮಾರಿ, ನನ್ನ ಮಾತು ಕೇಳಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು. ಸೂರ್ಯ ಈ ಮಾತು ಹೇಳಿದ ತಕ್ಷಣ ಅರ್ಜುನ್ ಅವನ ಭುಜದ ಮೇಲೆ ಕೈ ಇರಿಸ್ತಾ ಹೇಳ್ದ, ಸೂರ್ಯ ನೀನು ನನ್ನ ಗೆಳೆಯ ಮತ್ತು ನಾನು ನಿನಗೆ ಒಂದು ಸಲಹೆ ನೀಡೋದಕ್ಕೆ ಬಯಸ್ತೀನಿ. ನೀನು ಎಂದಿಗೂ ಇಷ್ಟು ನಿಶಕ್ತನಾಗಿರಲಿಲ್ಲ. ಭೂಮಿ ಬಂದ ನಂತರ ನೀನು ನಿಶಕ್ತನಾಗ್ತಿದ್ಯಾ. ನೀನು ಕಟ್ಟುನಿಟ್ಟಾಗಿರಬೇಕು. ನಾನು ನಿನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಿದ್ದೀನಿ, ಆದರೆ ನೀನು ಭೂಮಿಯನ್ನು ನಿನ್ನ ದೌರ್ಬಲ್ಯವನ್ನಾಗಿ ಮಾಡ್ಕೊಳ್ಳಲು ಬಿಡಬಾರ್ದು. ಅರ್ಜುನ್ ಈ ಮಾತು ಹೇಳಿದ ತಕ್ಷಣ ಸೂರ್ಯ ತಕ್ಷಣ ಅವನ ಮಾತನ್ನು ತಡೆದು ಹೇಳ್ದ, ಇಲ್ಲ ಅವಳು ನನ್ನ ದೌರ್ಬಲ್ಯ ಅಲ್ಲ. ಅರ್ಜುನ್ ಸೂರ್ಯನ ಕಡೆ ನೋಡಿ ದೀರ್ಘ ಉಸಿರು ಬಿಡ್ತಾ ಹೇಳ್ದ, ಸರಿ ನಿನ್ನ ಗೆಳೆಯನಾಗಿ ನಿನಗೆ ಮಾಹಿತಿ ನೋಡೋದು ನನ್ನ ಕರ್ತವ್ಯ ಮತ್ತು ನಾನು ನಿನಗೆ ತಿಳಿಸಿದ್ದೀನಿ. ಈಗ ಈ ಮಾತನ್ನು ನಂಬೋದು ಬಿಡೋದು ನಿನಗೆ ಬಿಟ್ಟದ್ದು. ನಡಿ ಒಳಗಡೆ ಪರಿ ಭೇಟಿಯಾಗು ಮತ್ತು ಆರಾಮಾಗಿ ಒಬ್ಬನೇ ಕೂತು ನನ್ನ ಮಾತಿನ ಬಗ್ಗೆ ಯೋಚಿಸು. ಯಾಕಂದರೆ ಸೂರ್ಯ, ನಮ್ಮ ಪ್ರೊಫೆಷನ್ ಏನಿದೆಯೋ ಅದರಲ್ಲಿ ನಾವು ಎಂದಿಗೂ ಯಾರನ್ನೂ ಬರೋದಕ್ಕೆ ಬಿಡಬಾರ್ದು. ಈ ವಿಷಯ ನೀನು ಚೆನ್ನಾಗಿ ಗೊತ್ತು. ಅರ್ಜುನ್ ಇಷ್ಟು ಮಾತು ಹೇಳಿದ ತಕ್ಷಣ ಸೂರ್ಯನ ಮನಸ್ಸಿನಲ್ಲಿ ಅವನ ಮಾತುಗಳು ಸುತ್ತಲು ಶುರು ಮಾಡಿದ್ವು. ಅವನ ಮೇಲನೆ ಧ್ವನಿಯಲ್ಲಿ ತಾನೇ ಪ್ರಶ್ನೆ ಮಾಡಿಕೊಂಡ, ಅರ್ಜುನ್ ಹೇಳ್ತಿರೋದು ಸರಿಯೇ, ಭೂಮಿ ನಿಜವಾಗಿಯೂ ನನ್ನ ದೌರ್ಬಲ್ಯವಾಗ್ತಿದ್ದಾಳಾ? ಅವಳು ಇಲ್ಲ, ಹಾಗಾಗಲು ಸಾಧ್ಯ ಇಲ್ಲ. ನಾನು ಯಾರನ್ನೂ ನನ್ನ ದೌರ್ಬಲ್ಯವಾಗೋದಕ್ಕೆ ಬಿಡೋದಿಲ್ಲ. ಇಷ್ಟು ಹೇಳಿ ಸೂರ್ಯ ಆ ವಿಚಾರವನ್ನು ಮನಸ್ಸಿನಿಂದ ಕೊಡದ ಮತ್ತು ಅವನು ನೇರವಾಗಿ ಪರಿ ಹತ್ರ ಅವಳನ್ನ ಭೇಟಿಯಾಗೋದಕ್ಕೆ ಬಂದ. ಅವನು ಒಳಗೆ ಬಂದಾಗ ಭೂಮಿ ಪರಿ ಪಕ್ಕದಲ್ಲಿ ಅವಳ ಕೈ ಹಿಡಿದು ಕೂತಿರೋದು ನೋಡ್ದ. ಅವಳು ಪರಿ ಕಡೆ ನೋಡ್ತಾ ಹೇಳ್ತಿದ್ಲು, ಪರಿ ನೀನು ಆರಾಮಾಗಿದೆಯಾ ಅಲ್ವಾ? ನಾನಂತೂ ತುಂಬ ಹೆದರು ಹೋಗಿದ್ದೆ. ಪರಿ ಭೂಮಿ ಕಡೆ ನೋಡಿ ನಗ್ತಾ ಹೇಳಿದ್ಲು, ಇಲ್ಲ ಅದಕ್ಕೆ ಹೆದರುವಂಥ ವಿಷಯ ಏನಿಲ್ಲ. ನಾನೀಗ ಪೂರ್ತಿ ಆರಾಮಾಗಿದ್ದೀನಿ ಮತ್ತು ಡಾಕ್ಟರ್ ಈಗ ನನಗೆ ಮನೆಗೆ ಹೋಗೋದು ಕೂಡ ಅನುಮತಿ ನೀಡಿದ್ದಾರೆ. ಪರಿ ಭೂಮಿ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಅಂದರೆ ಅವರಿಬ್ಬರು ಬಾಲ್ಯದ ಗೆಳತಿಯರಂತೆ ಮತ್ತು ಬಹಳ ದಿನಗಳಿಂದ ಒಬ್ರಿಗೊಬ್ಬರು ತಿಳಿದವರಂತೆ ಕಾಣ್ತಿದ್ರು. ಆಗಲೇ ಸೂರ್ಯ ಅಲ್ಲಿಗೆ ಬಂದ ಮತ್ತು ಪರಿ ಸೂರ್ಯನನ್ನು ನೋಡಿ ನಗ್ತಾ ಹೇಳಿದ್ಲು, ಸೂರ್ಯಣ್ಣ. ಸೂರ್ಯ ನೇರವಾಗಿ ಪರಿ ಹತ್ತಿರ ಬಂದು ನಿಂತ ಮತ್ತು ಅವನ ಪರಿಯನ್ನು ಪ್ರೀತಿಯಿಂದ ಸವರ್ತಾ ಕೇಳ್ದ, ಪುಟ್ಟಮ್ಮ ನೀನು ಆರಾಮಾಗಿದೆಯಾ ತಾನೇ? ಪರಿ ತಕ್ಷಣ ಹೌದು ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು, ಸರಿ ಅಣ್ಣ, ನಾನು ನಿಮ್ಮ ಸಿಂಹದ ಮರಿ ಅಲ್ವಾ, ನನಗೇನಾಗುತ್ತೆ, ನಾನು ಪೂರ್ತಿ ಆರಾಮಾಗಿದ್ದೀನಿ. ಸೂರ್ಯ ಪರಿ ಮಾತು ಕೇಳಿದ ಮತ್ತು ಅವನು ಅವಳ ಕೆನ್ನೆಯನ್ನು ಸಣ್ಣ ಮಕ್ಕಳಂತೆ ಸವರ್ತಾ ಕೇಳ್ದ, ಇನ್ನು ಮುಂದೆ ನೀನು ಹಠ ಮಾಡಬಾರ್ದು ಮತ್ತು ಒಬ್ಬ ಬಾಡಿ ಗಾರ್ಡ್ ಶಾಶ್ವತವಾಗಿ ನಿನ್ನ ಜೊತೆ ಇರ್ತಾನೆ. ಪರಿ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು, ಇಲ್ಲ ಅಣ್ಣ ನಿನ್ಗೆ ಗೊತ್ತಲ್ವ ನನಗಿದೆಲ್ಲ ಇಷ್ಟ ಇಲ್ಲ ಅಂತ. ಪರಿ ಮಾತಾಡ್ತಲೇ ಇದ್ಲು. ಆಗ ಸೂರ್ಯ ಅವಳನ್ನ ಬೈತಾ ಸುಮ್ಮನಿರಿಸ್ತಾ, ಚುಪ್, ಏಕ್ದಮ್ ಚುಪ್, ಇನ್ಮೇಲೆ ಯಾವುದೇ ಆಟ ಇಲ್ಲ. ಸೂರ್ಯ ಇಷ್ಟು ಹೇಳಿ ಪರಿಯನ್ನು ಸುಮ್ಮನಿರಿಸ್ತಾ. ಆಗ ಭೂಮಿ ಅವನ ಕಡೆ ನೋಡಿ ನಗ್ತಾ ಹೇಳಿದ್ಲು, ನಿಮ್ಮ ಅಣ್ಣ ಹೇಳ್ತಿರೋದು ಪೂರ್ತಿ ಸರಿಯಾಗಿದೆ ಪರಿ, ನೀನು ಪ್ರಾಣಕ್ಕೆ ಅಪಾಯ ಇದ್ದರೆ ನೀನು ಅವರ ಮಾತನ್ನು ಕೇಳಬೇಕು. ಪರಿ ಭೂಮಿ ಕಡೆ ನೋಡಿ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು, ಇಲ್ಲ ಅದಕ್ಕೆ ನನ್ನ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಮತ್ತು ನೀವು ಅಣ್ಣನ ಪರ ವಹಿಸಬೇಡಿ. ಸೂರ್ಯ ಯಾವಾಗ ಪರಿ ಬಾಯಿಂದ ಭೂಮಿಯನ್ನು ಅತ್ತಿಗೆ ಅಂತ ಕೇಳಿದ್ನೋ ಅವನ ಪರಿಯನ್ನು ದಿಟ್ಟಿಸಿ ನೋಡ್ದ. ಆಗ ಭೂಮಿ ಪರಿ ಕೈ ಹಿಡ್ಕೊಳ್ತಾ ಹೇಳಿದ್ಲು, ನಾನು ಕೇಳಿದೆ ಡಾಕ್ಟರ್ ನಿನಗೆ ಡಿಸ್ಚಾರ್ಜ್ ಆಗೋದಕ್ಕೆ ಹೇಳಿದಾರಲ್ವಾ, ಹಾಗಿದ್ರೆ ಈಗ ನಾನು ನಿನ್ನನ್ನು ಇಲ್ಲಿಂದ ಮನೆ ಕರ್ಕೊಂಡು ಹೋಗ್ತೀನಿ. ಪರಿ ಭೂಮಿ ಮಾತು ಕೇಳಿದ ತಕ್ಷಣ ಅವಳ ಕಡೆ ನೋಡಿ ಆಶ್ಚರ್ಯದಿಂದ ಹೇಳಿದ್ಲು, ಇಲ್ಲ ಅದಕ್ಕೆ ನಾನು ಮನೆಗಲ್ಲ, ನಾನು ಹಾಸ್ಟೆಲ್ಗೆ ಹೋಗ್ತೀನಿ. ಪರಿ ಈ ಮಾತು ಹೇಳಿದ ತಕ್ಷಣ ಅರ್ಜುನ್ ಹಣೆ ಮೇಲೆ ನೆರಿಗೆಗಳು ಮೂಡಿದ್ವು ಮತ್ತು ಅವನು ಸೂರ್ಯನ ಕಡೆ ನೋಡೋದಕ್ಕೆ ಶುರು ಮಾಡ್ದ. ಸೂರ್ಯ ಏನೋ ಹೇಳಲು ಹೋಗ್ತಿದ್ದ. ಆಗಲೇ ಭೂಮಿ ಅವರಿಬ್ಬರು ಏನಾದರೂ ಹೇಳೋ ಮೊದಲೇ ಹೇಳಿದ್ಲು, ಖಂಡಿತವಾಗಿಯೂ ಇಲ್ಲ, ಈಗ ನೀನು ವೀಕ್ ಆಗಿದೆಯಾ ಮತ್ತು ಹಾಸ್ಟೆಲ್ನಲ್ಲಿ ನಿನ್ನನ್ನು ಯಾರು ನೋಡ್ಕೊಳ್ತಾರೆ? ನೀನು ಮನೆಗೆ ಬಂದರೆ ನಾನು ನಿನ್ನ ಜೊತೆ ಇರ್ತೀನಿ ಮತ್ತು ಮನೆಯಲ್ಲಿ ಇನ್ನೂ ಬಹಳಷ್ಟು ಜನರಿದ್ದಾರೆ, ಅವ್ರು ಚೆನ್ನಾಗಿ ನಿನ್ನ ಕಾಳಜಿ ಮಾಡ್ತಾರೆ. ನೀನು ನನ್ನ ಜೊತೆ ಮನೆಗೆ ನಡೀತೀಯಾ? ಭೂಮಿ ಇಷ್ಟು ಹೇಳಿ ಪರಿ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಸೂರ್ಯ ಆಶ್ಚರ್ಯದಿಂದ ಭೂಮಿ ಕಡೆ ನೋಡೋದಕ್ಕೆ ಶುರು ಮಾಡ್ದ ಮತ್ತು ಪರಿ ಭೂಮಿ ಕಡೆ ನೋಡಿ ನಗ್ತಾ ಹೇಳಿದ್ಲು, ಥ್ಯಾಂಕ್ ಯು ಅದಕ್ಕೆ, ನನಗಾಗಿ ಇಷ್ಟೊಂದು ಚಿಂತೆ ಮಾಡಿದ್ದಕ್ಕೆ. ಸೂರ್ಯ ಮತ್ತೊಮ್ಮೆ ಪರಿ ಬಾಯಿಂದ ಅತ್ತಿಗೆ ಎಂಬ ಪದ ಕೇಳ್ದ. ಅವನ ಪರಿಯನ್ನು ಬೈತಾ ಹೇಳ್ದ, ಇದೇನು ಅತ್ತಿಗೆ ಅತ್ತಿಗೆ ಅಂತ ಹಚ್ಕೊಂಡಿದ್ಯಾ? ಭೂಮಿ ಅವಳ ಹೆಸರು. ಭೂಮಿ ಸೂರ್ಯನ ಮಾತು ಕೇಳಿದ ತಕ್ಷಣ ಅಲ್ಲೇ ಸೂರ್ಯನ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡಿದ್ಲು. ಅವಳ ಮುಖದ ಎಲ್ಲ ಭಾವನೆಗಳು ಒಂದು ಕ್ಷಣದಲ್ಲೇ ಪೂರ್ತಿ ಬದಲಾಗಿ ಹೋದವು ಮತ್ತು ಪರಿ ಈ ವಿಷಯವನ್ನು ಗಮನಿಸಿದ್ಲು. ಸೂರ್ಯ ಅರ್ಜುನ್ ಕಡೆ ನೋಡ್ತಾ ಹೇಳ್ದ, ಅರ್ಜುನ್ ಹೊರಗೆ ಬಾ, ನನಗೆ ನಿನ್ನ ಹತ್ರ ಏನೋ ಮಾತಾಡಬೇಕಿದೆ. ಇಷ್ಟು ಹೇಳಿ ಅವನು ಅರ್ಜುನ್ ಜೊತೆ ಕೋಣೆಯಿಂದ ಹೊರಗೆ ಹೋದ. ಪರಿ ಭೂಮಿ ಮುಖದ ಕಡೆ ನೋಡ್ತಾ ಹೇಳಿದ್ಲು, ಅದಕ್ಕೆ ನೀವು ಅಣ್ಣನ ಮಾತು ಕೇಳಿ ಬೇಸರಗೊಳ್ಬೇಡಿ, ಅಣ್ಣ ಹಾಗೇನೆ. ಭೂಮಿ ಮೆಲ್ಲನೆ ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು ಮತ್ತು ಏನೂ ಹೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಸೂರ್ಯ ಮತ್ತು ಅರ್ಜುನ್ ಪರಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿದ್ರು. ಪರಿ ಕಾರ್ನಲ್ಲಿ ಬಂದು ಕೂತ ತಕ್ಷಣ ಭೂಮಿ ಅವಳ ಪಕ್ಕದಲ್ಲಿ ಬಂದು ಕೂತಲು. ಸೂರ್ಯ ಅರ್ಜುನ್ ಕಡೆ ನೋಡ್ತಾ ಹೇಳ್ದ, ನೀನು ಇವ್ರನ್ನ ಕರ್ಕೊಂಡು ಮನೆಗೆ ಹೋಗು, ನಾನು ಬೇರೆ ಕಾರ್ನಲ್ಲಿ ಬರ್ತೀನಿ.
ಅರ್ಜುನ್ ತಕ್ಷಣ ಅವನ ಮಾತನ್ನು ಒಪ್ಕೊಂಡ ಮತ್ತು ಅವನ ತಕ್ಷಣ ಅದೇ ಕಾರ್ನ ಡ್ರೈವಿಂಗ್ ಸೀಟ್ ಪಕ್ಕದ ಸೀಟ್ನಲ್ಲಿ ಕೂತ. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡ್ದ. ಆ ಕಾರ್ನ ಹಿಂದೆ ಇನ್ನೊಂದು ಕಾರ್ನಲ್ಲಿ ಕೆಲವು ಬಾಡಿ ಗಾರ್ಡ್ಗಳಿದ್ದರು. ಪರಿಗೆ ಗುಂಡು ತಗುಲುವ ಮೊದಲು ಯಾರು ಅವಳ ಜೊತೆ ಇದ್ದರೋ ಆ ಜನರು ಈಗಲೂ ಪರಿರಕ್ಷಣೆಗಾಗಿ ಅವಳ ಕಾರ್ನ ಹಿಂದೆ ಹೋಗೋದಕ್ಕೆ ಶುರು ಮಾಡಿದ್ರು. ಇತ್ತ ಸೂರ್ಯ ತನ್ನ ಉಳಿದ ಬಾಡಿ ಗಾರ್ಡ್ಗಳ ಜೊತೆ ಬೇರೆ ಕಾರ್ನಲ್ಲಿ ಕೂತ. ಪರಿ ಮತ್ತು ಭೂಮಿ ಅಲ್ಲಿಂದ ಹೊರಟ ನಂತರ ಅವನು ತನ್ನ ಕಾರ್ನಲ್ಲಿ ಕೂತ. ಅವನ ಕಾರ್ನಲ್ಲಿ ಕೂತ ತಕ್ಷಣ ಅವನ ಫೋನ್ ಬಾರಿಸ್ತು ಮತ್ತು ಸೂರ್ಯ ಫೋನಲ್ಲಿ ಮಾತಾಡ್ತಾ ಹೇಳ್ದ, ಸರಿ ನಾನು ತಲುಪ್ತೀನಿ. ಇಷ್ಟು ಹೇಳಿ ಸೂರ್ಯ ಡ್ರೈವರ್ ಕಡೆ ನೋಡ್ತಾ ಹೇಳ್ದ, ಕಾರನ್ನು ಆಫೀಸ್ ಕಡೆ ತಿರುಗಿಸು. ಸೂರ್ಯನ ಇನ್ಸ್ಟ್ರಕ್ಷನ್ ಸಿಕ್ಕ ತಕ್ಷಣ ಅವನ ಕಾರನ್ನು ತಿರುಗಿಸ್ದ. ಇತ್ತ ಭೂಮಿ ಮತ್ತು ಪರಿ ವಿಲ್ಲಾ ತಲುಪಿದ ತಕ್ಷಣ ಭೂಮಿ ಪರಿ ಕೈಯನ್ನು ಗಟ್ಟಿಯಾಗಿ ಹಿಡಿದ್ಲು ಮತ್ತು ಇನ್ನೊಂದು ಕಡೆಯಿಂದ ಅರ್ಜುನ್ ಪರಿಯನ್ನು ಹಿಡಿದು ಸಂಭಾಳಿಸ್ದ. ಅವರವಳನ್ನ ಕರ್ಕೊಂಡು ನೇರವಾಗಿ ಪರಿ ಕೋಣೆ ಒಳಗೆ ಹೋದರು. ಪರಿಯ ಕೋಣೆ ಬಹಳ ಸ್ವಚ್ಛವಾಗಿತ್ತು. ಪರಿ ತನ್ನ ಕೋಣೆಯನ್ನು ಬಿಟ್ಟು ಹಾಸ್ಟೆಲ್ಗೆ ಹೇಗೆ ಹೋಗಿದ್ಲು ಅವಳ ಕೋಣೆಯಿಂದ ಕೂಡ ಪೂರ್ತಿ ಹಾಗೇ ಇತ್ತು. ಪರಿ ತನ್ನ ಬೆಡ್ ಮೇಲೆ ಬಂದು ಕುಡಿದ ತಕ್ಷಣ ಭೂಮಿ ಅವಳ ಪಕ್ಕದಲ್ಲಿ ಬಂದು ಕೂತು ಹೇಳಿದ್ಲು, ನಿನ್ನ ಕೋಣೆ ಇದು ನಿಜಕ್ಕೂ ತುಂಬ ಚೆನ್ನಾಗಿದೆ. ಪರಿ ಭೂಮಿ ಕಡೆ ನೋಡಿ ನಗ್ತಿದ್ಲು. ಆಗ ಅರ್ಜುನ್ ಭೂಮಿ ಕಡೆ ನೋಡ್ತಾ ಹೇಳಿದ್ರು, ಭೂಮಿ ಮೇಡಮ್, ನೀವು ನಿಮ್ಮ ಕೋಣೆಗೆ ಹೋಗಿ ನೀವು ಆಸ್ಪತ್ರೆಯಿಂದ ಬಂದಿದ್ದೀರಲ್ವ, ಸ್ನಾನ ಮಾಡಿ ಬನ್ನಿ. ಅರ್ಜುನ್ ಮಾತು ಕೇಳಿ ಭೂಮಿ ಹ್ಞೂ ಅಂತ ತಲೆ ಅಲ್ಲಾಡಿಸಿದ್ಲು ಮತ್ತು ಪರಿ ಕಡೆ ನೋಡ್ತಾ ಹೇಳಿದ್ಲು, ಸರಿ ಅಷ್ಟಕ್ಕೂ ದಿನ ಇಡೀ ಆಸ್ಪತ್ರೆಯಲ್ಲಿ ಇದ್ದಿದ್ದರಿಂದ ಒಂದು ವಿಚಿತ್ರವಾದ ವಾಸನೆ ಬರ್ತಿದೆ, ನಾನು ಸ್ವಲ್ಪ ಹೊತ್ತಿನ ಸ್ನಾನ ಮುಗಿಸಿ ಬರ್ತೀನಿ. ಪರಿ ಮೆಲ್ಲನೆ ಒಪ್ಪಿಗೆ ನೀಡಿದ್ಲು ಮತ್ತು ಅವಳು ಭೂಮಿ ಕಡೆ ನೋಡಿ ನಗೋದಕ್ಕೆ ಶುರು ಮಾಡಿದ್ಲು. ಭೂಮಿ ಪರಿ ಕೋಣೆಯಿಂದ ಹೊರ ಬಂದ ತಕ್ಷಣ ಅರ್ಜುನ್ ಪರಿ ಕಡೆ ನೋಡ್ತಾ ಹೇಳ್ದ, ಹೋಗಿ ನೀನು ಕೂಡ ಹೋಗಿ ಸ್ನಾನ ಮಾಡ್ಬಾ, ಅದರ ನಂತರ ನಾನು ನಿನಗೆ ಔಷಧಿಗಳನ್ನ ನೀಡ್ತೀನಿ. ಅರ್ಜುನ್ ಈ ಮಾತು ಹೇಳಿದ ತಕ್ಷಣ ಪರಿ ಅವನನ್ನು ದಿಟ್ಟಿಸಿ ನೋಡ್ತಾ ಹೇಳಿದ್ಲು, ನಿನಗಿಲ್ಲಿ ನಿಂತು ನನಗೆ ಔಷಧಿಗಳನ್ನ ತೆಗೆದುಕೊಡೋ ಯಾವುದೇ ಅಗತ್ಯ ಇಲ್ಲ, ನನಗೆ ಗೊತ್ತು ನನಗೆ ಯಾವ ಔಷಧಿ ಯಾವಾಗ ತೊಗೊಳ್ಬೇಕು ಅಂತ. ಅವುಗಳನ್ನ ಇಲ್ಲೇ ಇಡು ಮತ್ತು ನನ್ನ ಕೋಣೆಯಿಂದ ಹೊರಗೆ ಹೋಗು, ನಾನು ಔಷಧಿಗಳನ್ನ ನಾನೇ ತೊಗೊಳ್ತೀನಿ. ಪರಿಯ ಈ ಮಾತು ಕೇಳಿ ಅರ್ಜುನ್ ಏನೋ ಹೇಳಲು ಹೋಗ್ತಿದ್ದ. ಆಗಲೇ ಪರಿ ಬೆಡ್ನಿಂದ ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಅರ್ಜುನ್ ಅವಳ ಹತ್ರ ಬಂದು ಅವಳ ಕೈ ಹಿಡ್ಕೊಳ್ತಾ ಹೇಳಿದ, ನಿನ್ನ ಕೈ ಸರಿಯಾಗೋವರೆಗೆ, ನಿನ್ನ ಭುಜ ಸರಿಯಾಗಿ ಕೆಲಸ ಮಾಡೋವರೆಗೆ ನನಗಿದೆಲ್ಲ ಮಾಡೋದಕ್ಕೆ ಬಿಡು. ಪ್ಲೀಸ್ ನನ್ನ ಜೊತೆ ಹಠ ಮಾಡಬೇಡ, ಯಾಕಂದರೆ ನಾನು ನಿನ್ನ ಜೊತೆ ಯಾವುದೇ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಬಯಸೋದಿಲ್ಲ. ನೀನು ಕೂಡ ಸುಮ್ಮನೆ ವಾದ ಮಾಡಿ ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ಳೋದಿರೋದೇ ನಿನಗೆ ಒಳ್ಳೆಯದು. ಪರಿ ಅರ್ಜುನ್ ಕೈನ ತನ್ನ ಭುಜದ ಮೇಲಿಂದ ತೆಗಿತಾ ಹೇಳಿದ್ಲು, ನನ್ನ ಭುಜ ಪೂರ್ತಿ ಸರಿಯಾಗಿದೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ನನಗೆ ನಿನ್ನ ಸಹಾಯದ ಯಾವುದೇ ಅಗತ್ಯ ಇಲ್ಲ. ಮತ್ತು ಒಂದು ವೇಳೆ ನಂಗೆ ಸಹಾಯ ಬೇಕಿದ್ದರೆ ನಾನು ಅದಕ್ಕೇನ ಕರಿತೀನಿ, ಇಲ್ಲ ಆದರೆ ಮನೆಯಲ್ಲಿ ಆಳುಗಳಿಗೇನು ಕೊರತೆ ಇಲ್ಲ. ಅರ್ಜುನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡ್ದ ಮತ್ತು ಪರಿ ಅರ್ಜುನ್ ಕೈಯನ್ನು ತನ್ನ ಕೈ ಮೇಲಿಂದ ತೆಗಿತಾ ಹೇಳಿದ್ಲು, ಈಗ ನೀನು ಕೈ ತೆಗಿ ಮತ್ತು ನನ್ನ ಮುಂದೆ ನಿಲ್ಲಬೇಡ. ಇಷ್ಟು ಹೇಳಿ ಪರಿ ಅರ್ಜುನನ್ನು ಕಡೆಗಣಿಸಿದ್ಲು ಮತ್ತು ಅಲ್ಲಿಂದ ನೇರವಾಗಿ ವಾಶ್ರೂಮ್ ಕಡೆ ಹೋದ್ಲು. ಅರ್ಜುನ್ ಅವಳ ಕಡೆ ನೋಡಿ ಮೆಲ್ಲನೆ ಇಲ್ಲ ಅಂತ ತಲೆ ಅಲ್ಲಾಡಿಸ್ದ ಮತ್ತು ಅರ್ಜುನ್ ಅಲ್ಲೇ ಅವಳ ಬೆಡ್ ಪಕ್ಕ ಕೂತು ಅವಳ ಔಷಧಿಗಳನ್ನು ತೆಗೆದಿರಿಸಲು ಶುರು ಮಾಡ್ದ. ಅರ್ಜುನ್ ಮೆಲ್ಲನೆ ಧ್ವನಿಯಲ್ಲಿ ಹೇಳ್ದ, ಈ ಹುಡುಗಿ ಬಹಳ ಆಟಮಾರಿ ಮತ್ತು ಇವಳು ಇಷ್ಟು ಸುಲಭವಾಗಿ ನನ್ನ ಮಾತು ಕೇಳೋದಿಲ್ಲ. ಇವಳನ್ನ ಏನು ಮಾಡಲಿ ನಾನು? ಅವಳು ಕೋಣೆ ಬಾಗಿಲು ತೆರೀತು ಮತ್ತು ಒಬ್ಬಳು ಕೆಲಸದವಳು ತರಕಾರಿ ಸೂಪ್ ಹಿಡಿದು ಕೋಣೆಯೊಳಗೆ ಬಂದಳು. ಅವಳು ಅರ್ಜುನ್ ಕಡೆ ನೋಡ್ತಾ ಹೇಳಿದ್ಲು, ಅರ್ಜುನಣ್ಣ, ನೀವು ಸೂಪ್ ಮಾಡೋದಕ್ಕೆ ಹೇಳಿದಂತೆ ನಾನು ಪೂರ್ತಿ ಹಾಗೆ ಸೂಪ್ ಮಾಡಿದ್ದೀನಿ. ಅರ್ಜುನ್ ಅವಳನ್ನು ಅದನ್ನು ಅಲ್ಲೇ ಇಟ್ಟು ಹೋಗೋದಕ್ಕೆ ಹೇಳಿದ್ಲು. ಅವಳವನ ಮಾತು ಕೇಳಿದ ತಕ್ಷಣ ಅಲ್ಲಿಂದ ಹೊರಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಪರಿ ವಾಶ್ರೂಮ್ನಿಂದ ಸ್ನಾನ ಮುಗಿಸಿ ಹೊರ ಬಂದಳು. ಅವಳು ನೋಡಿದ್ಲು ಅರ್ಜುನಲ್ಲೇ ಅವಳ ಔಷಧಿಗಳನ್ನ ತೆಗೆದಿರಿಸ್ತಿದ್ದ. ಪರಿ ವೇಗವಾಗಿ ಮುಂದೆ ಬಂದಳು ಮತ್ತು ಅವಳು ಕೂಗ್ತಾ ಹೇಳಿದ್ಲು, ನಾನು ನಿನಗೆ ಇಲ್ಲಿಂದ ಹೋಗೋದು ಕೇಳಿದ್ದೆ ಅಲ್ವಾ? ನೀನು ಒಂದು ಸಾರಿ ಹೇಳಿದ್ರೆ ನನ್ನ ಮಾತು ಅರ್ಥ ಆಗೋದಿಲ್ವಾ? ಪರಿ ಈ ರೀತಿ ಕೋಪಗೊಳ್ಳೋದನ್ನು ಕಂಡು ಅರ್ಜುನ್ ಅವಳ ಕೈ ಹಿಡಿದು ಅವಳನ್ನ ಬೆಡ್ ಮೇಲೆ ಕೂರಿಸ್ತಾ ಹೇಳ್ದ, ಹೋಗ್ತೀನಿ, ಆದರೆ ನಾನು ಕೆಲಸ ಮುಗಿಸಿದ ನಂತರ ಇಲ್ಲಿ ಸುಮ್ಮನೆ ಕೂತ್ಕೋ ಮತ್ತು ಕೂಗ್ಬೇಡ, ನಿನ್ನ ಭುಜದ ಮೇಲೆ ಹೊಲಿಗೆಗಳಿವೆ, ಇಷ್ಟೊಂದು ಒತ್ತಡ ಕೊಟ್ಟರೆ ತೊಂದರೆ ಆಗುತ್ತೆ. ಇಷ್ಟು ಹೇಳಿ ಅವನು ಪರಿಯನ್ನು ಅಲ್ಲೇ ಬೆಡ್ ಮೇಲೆ ಕೂರಿಸಿ ಅವಳು ಬೆನ್ನಿನ ಹಿಂದೆ ದಿಂಬಿಟ್ಟ. ಅವನು ತಿಂಡಿ ತಟ್ಟೆಯನ್ನು ಎತ್ತಿ ತನ್ನ ಕೈಯಲ್ಲಿ ಹಿಡ್ಕೊಂಡ ಮತ್ತು ಅವನು ತನ್ನ ಕೈಯಿಂದ ಪರಿಗೆ ಸೂಪ್ ಕುಡಿಸ್ತಾ ಹೇಳ್ದ, ಪೂರ್ತಿ ಸೂಪ್ ಕುಡಿ ಮತ್ತು ನೀನು ಔಷಧಿ ತೆಗೆದುಕೊಂಡು ವಿಶ್ರಾಂತಿ ತಗೋ, ನನಗಿನ್ನು ಬಹಳಷ್ಟು ಕೆಲಸಗಳಿವೆ. ಪರಿ ಅರ್ಜುನ ಕಡೆ ತಿರುಗಿದ್ಲು ಮತ್ತು ಅರ್ಜುನ್ ಸೂಪನ್ನು ಊದಿ ಅವಳಿಗೆ ಕುಡಿಸ್ತಿದ್ದ. ಪರಿ ಅವನ ಕೈಯಿಂದ ಸೂಪಿನ ಬಟ್ಟಲನ್ನು ಪಡ್ಕೊಳ್ತಾ ಹೇಳಿದ್ಲು, ಇದನ್ನು ಕುಡಿಬೇಕಲ್ವಾ? ನಾನು ಕುಡಿತೀನಿ, ಹೋಗಿ ನೀನು ಕೆಲಸ ಮಾಡು, ನೀನು ಇಲ್ಲಿ ನನ್ನ ಪಕ್ಕ ನಿಂತು ನಿನ್ನ ಸಮಯ ವ್ಯರ್ಥ ಮಾಡೋ ಅಗತ್ಯ ಇಲ್ಲ. ಅರ್ಜುನ್ ಪರಿಯನ್ನು ಬೈತಾ ಹೇಳ್ದ, ನಾನಿಲ್ಲಿ ನಿನ್ನ ಮಾತು ಕೇಳೋದು ಕೂತಿಲ್ಲ, ಎಲ್ಲಿವರೆಗೆ ನೀನು ಈ ಪೂರ್ತಿ ಸೂಪ್ ಕುಡಿದು ಔಷಧಿಗಳನ್ನ ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಪರಿ ಅರ್ಜುನ್ ಮಾತು ಕೇಳಿದ್ಲು ಮತ್ತು ಅವಳು ದೀರ್ಘ ಉಸಿರು ಬಿಡ್ತಾ ಹೇಳಿದ್ಲು, ಓಕೆ ಫೈನ್. ಇಷ್ಟು ಹೇಳಿ ಪರಿ ಆ ಸೂಪಿನ ಚಮಚವನ್ನು ಎತ್ತಿದ್ಲು ಮತ್ತು ಸೂಪ್ ಬಿಸಿಯಾಗಿತ್ತು. ಅವಳು ಆ ವಿಷಯದ ಕಡೆ ಗಮನವನ್ನೇ ನೀಡಲಿಲ್ಲ ಮತ್ತು ಪೂರ್ತಿ ಸೂಪಿನ ಚಮಚವನ್ನು ತನ್ನ ಬಾಯಿಗೆ ಹಾಕೊಂಡ್ಳು. ಇದರಿಂದ ಅವಳ ನಾಲಿಗೆ ಸುಟ್ಟಿತು ಮತ್ತು ಪರಿ ತನ್ನ ಕೈಯಲ್ಲಿದ್ದ ಸೂಪನ್ನು ಬಿಟ್ಲು. ಸೂಪ್ ಕೆಳಗೆ ಬೀಳೋ ಮೊದಲೇ ಅರ್ಜುನ್ ತಕ್ಷಣ ಮುಂದೆ ಬಂದು ಸೂಪನ್ನು ಹಿಡ್ಕೊಂಡ. ಆದರೂ ತಪ್ಪಿಸ್ಕೊಳ್ಳೋ ಅಷ್ಟೇ ಸ್ವಲ್ಪ ಸೂಪ್ ಪರಿ ಕಾಲುಗಳ ಹತ್ತಿರ ಬಿತ್ತು. ಸೂಪ್ ಬಿಸಿಯಾಗಿತ್ತೆಂಬ ವಿಷಯ ಅರ್ಜುನ್ ತಿಳಿದಿತ್ತು. ಅವನು ತಕ್ಷಣ ಅಲ್ಲಿದ್ದ ಟಿಶ್ಯೂ ಪೇಪರ್ ಎತ್ತಿ ಅವಳ ಕಾಲಿನ ಮೇಲೆ ಬಿದ್ದಿದ್ದ ಸೂಪನ್ನು ಸ್ವಚ್ಛಗೊಳಿಸಲು ಶುರು ಮಾಡ್ದ ಮತ್ತು ಅವನ್ನ ಬೈತಾ ಹೇಳ್ದ, ಒಂದು ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ವಾ ನಿನಗೆ? ಸುಟ್ಕೊಂಡೆ ಅಲ್ವಾ? ಬರೀ ನೀನು ಹಠದಲ್ಲೇ ಇರು ಮತ್ತು ಈ ರೀತಿ ನಿನ್ನ ನೀನೇ ನೋವು ಮಾಡ್ಕೋ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.